ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇನ್ನು ಇವತ್ತು ಬಂದು ಗುರುವಾರ. ಇನ್ನು ಇವತ್ತು ಹೊಸ ವರ್ಷ ಜನವರಿ 1, 2026. ಇದೇ ಈ ವರ್ಷದ ಫಸ್ಟ್ನೇ ವ್ಲಾಗ್ ಇದು. ಎಲ್ರಿಗೂ ಕೂಡ ವಿಶ್ ಹ್ಯಾಪಿ ನ್ಯೂ ಇಯರ್. ಆ ದೇವರ ಆರೋಗ್ಯ ಆಯಸ್ಸು ಕೊಟ್ಟು ನಿಮ್ಮನ್ನ ಚೆನ್ನಾಗಿ ಕಾಪಾಡಲಿ. ಈ ವರ್ಷನಾದರೂ ನಿಮ್ಮನ್ನ ಅಟ್ಲೀಸ್ಟ್ ನಿಮ್ಮ ಕನಸುಗಳು ನನಸಾಗಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ದೇವ್ರ ಹತ್ರ. ಇನ್ನು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನು ಮುಂದೆ ನೋಡ್ತಾ ಇರ್ಬೋದು, ಹೋದ ವರ್ಷ ಆಚೆ ವರ್ಷ 3 ವರ್ಷ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. 3 ವರ್ಷ ಆದರೂ ಕೂಡ ಏನು ಕೂಡ ಚೇಂಜಸ್ಸೇ ಇಲ್ಲ. ಅಟ್ಲೀಸ್ಟ್ ಈ ವರ್ಷನಾದರೂ ನನಗೆ ಸ್ವಲ್ಪ ಕೈ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟು ನನಗೆ ಹೀಗೆ ಇರಬೇಕು, ಇನ್ನು ಹೆಚ್ಚಿನಾಗಿ ಸಪೋರ್ಟ್ ಮಾಡ್ತಾ ಇರಬೇಕು ಅಂತ ಕೇಳ್ಕೊಳ್ತೀನಿ. ಅಟ್ಲೀಸ್ಟ್ ಈ ವರ್ಷನಾದರೂ ನಾನು ಫಸ್ಟ್ನೇ ಪೇಮೆಂಟ್ ಅದು ತೊಗೊತೀನಿ ಅನ್ನೋ ಅಂತ ಒಂದು ಭರವಸೆ ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ, ಎಲ್ಲ ಕೂಡ ನಿಮ್ಮ ಕೈಯಲ್ಲಿದೆ. ಹಾಗೆಯೇ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಲ್ಲೇ ತೋಟದಿಂದನೇ. ಇನ್ನು ಎದ್ದ ತಕ್ಷಣವೇ ನಾವು ಎದ್ಬಿಡ್ತೀವಿ. ನಮ್ಮ ಗುಂಡ ಇನ್ನು ಜೋಲಿಯಲ್ಲಿ ಮಲ್ಕೊಂಡಿರ್ತಾನೆ. ಫಸ್ಟ್ ಅವನ್ನ ಎಬ್ಬರಿಸ್ಕೊಂಡು ಇನ್ನು ನಮ್ಮ ಮನೆಯವ್ರು ಕರ್ಕೊಂಡು ಶೆಡ್ ಹತ್ರ ಹೋಗ್ತಾರೆ, ಅಲ್ಲಿ ಕೆಲಸ ಇರುತ್ತೆ ಅಂತ ಹೇಳಿ. ಇಲ್ಲ ಅಂತಂದರೆ ಮತ್ತೆ ಎದ್ದ ತಕ್ಷಣ ಮತ್ತೆ ನಾನು ಎತ್ಕೊಂಡು ಹೋಗಿ ಅಲ್ಲಿಗೆ ಹೋಗಿ ಬಿಟ್ಟು ಬರಬೇಕಾಗುತ್ತೆ. ಇಲ್ಲಿಂದನೇ ಅವ್ರ ಅಪ್ಪಾಜಿ ಕರ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ನಾಯಿ ಮರಿ ಕೂಡ ಇಲ್ಲೇ ಕರ್ಕೊಂಬರ್ತೀವಲ್ವ ನೈಟ್ ಹೊತ್ತು, ಅದಂತೂ ಬಾಗಿಲು ತೆಗೆದ್ರೆ ಸಾಕು ಓಡಿ ಬಂದುಬಿಡುತ್ತೆ. ಹಂಗೇನು ಬಂದುಬಿಟ್ಟು ಕಾಲು ಹಿಡ್ಕೊಳ್ಳೋದು ಆ ಥರ ಎಲ್ಲ ಮಾಡ್ತಾಯಿರುತ್ತೆ. ಕಾಲು ಹತ್ರ ಬರೋದು ಮತ್ತು ಚೆಲ್ಲಾಟ ಆಡೋದು ಆ ಥರ ಎಲ್ಲ ಮಾಡ್ತಾಯಿರುತ್ತೆ. ಇನ್ನು ನೈಟು ಸ್ವಲ್ಪ ಹಾಲೆಲ್ಲ ಕರೆದು ಇಟ್ಟಿರ್ತಾರೆ ನಮ್ಮ ಮನೆಯವರು. ನಾಯಿಗೋಸ್ಕರ ಹಾಲು ಕರೀತಾರೆ ಅಷ್ಟೇ ಸ್ವಲ್ಪನೇ. ಇನ್ನು ಎದ್ದ ತಕ್ಷಣವೇ ಅವೇನಾದರೂ ಸ್ವಲ್ಪ ಉಳಿದಿದ್ರೆ ಹಂಗೆ ಹಾಕ್ಬಿಟ್ಟು ಆ ನಾಯಿ ಮರಿನ ಕರ್ಕೊಂಡು ಮತ್ತು ಕಲ್ಯಾಣನ ಕರ್ಕೊಂಡು ಇನ್ನು ಹೊರಡ್ತಾರೆ ಶೆಡ್ ಹತ್ರ. ಇನ್ನು ಫೈನಲಿ ಇಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ಇಲ್ಲೇ ಸ್ನಾನ ಮಾಡಿಕೊಂಡೆ ಇವತ್ತು. ಇನ್ನು ಸ್ನಾನ ಮಾಡಿಕೊಂಡು ಏನು ರೆಡಿ ಕೂಡ ಆಗಲಿಲ್ಲ. ಇನ್ನು ಹಂಗೆ ಒದ್ದೆ ಬಟ್ಟೆ ಅಂದರೆ ತಲೆಗೆ ಟವಲ್ ಸುತ್ಕೊಂಡ್ಬಿಟ್ಟು ಇನ್ನು ಹಂಗೆ ಹೊರಡ್ತಾ ಇದ್ದೀನಿ. ಟೈಮ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್, ಇವತ್ತು ಲೇಟ್ ಆಯಿತು. ಬೇಗನೆ ಹೋಗಬೇಕಿತ್ತು. ಹೇಳ್ತಿರ್ತೀನಲ್ವ, ಇನ್ನು ಕರೆಂಟ್ ಬರೋದವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕಂತ ಹೇಳಿ. ಇನ್ನು ಇವತ್ತು ಸ್ವಲ್ಪ ಕ್ಲೀನಿಂಗ್ ಕೆಲಸ ಕೂಡ ಇತ್ತು. ಈ ತೋಟ ಎಲ್ಲ ಕ್ಲೀನ್ ಮಾಡಿಸ್ತಾಯಿದ್ರು. ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ವಾ, ಅದೆಲ್ಲ ನೀರೆಲ್ಲ ಫುಲ್ಲು ಖಾಲಿ ಮಾಡಿಬಿಟ್ಟು ಅದೆಲ್ಲ ಕ್ಲೀನ್ ಮಾಡಿಸೋದಕ್ಕೆ ನಮ್ಮ ಮನೆಯವರು ಕೂಲರ್ನೆಲ್ಲ ಕರೆದಿದ್ರು. ಇನ್ನು ಅವರು ಕೂಡ ಬಂದಿದ್ದರು. ಅವ್ರಿಗೆಲ್ಲ ಸ್ವಲ್ಪ ಕೆಲಸ ಎಲ್ಲ ಹೇಳ್ಬಿಟ್ಟು ಇನ್ನು ಒಪ್ಪಿಸ್ಬಿಟ್ಟು ಹೋಗೋಷ್ಟಕ್ಕೆ ಸ್ವಲ್ಪ ಲೇಟ್ ಆಯಿತು. ಇನ್ನು ಫೈನಲಿ ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದ ತಕ್ಷಣ ಇನ್ನು ಪವಿತ್ರ ಅಡುಗೆ ಕೆಲಸ ಎಲ್ಲ ಸ್ಟಾರ್ಟ್ ಮಾಡಿದ್ಲು. ಇನ್ನು ಬೆಂಡೆಕಾಯಿ ಹುಳಿ ಮಾಡಿ ಅನ್ನ ಮಾಡಿ ಮುದ್ದೆಗಿಟ್ಟಿದ್ಲು. ಇನ್ನು ಇವತ್ತು ಹೊಸ ವರ್ಷ ಬೇರೆ, ಮಕ್ಕಳ ಸ್ಕೂಲ್ ಕೂಡ ಕಳಿಸ್ಬೇಕಾಗಿತ್ತಲ್ವ. ನೀರು ಕೂಡ ಕಾಯಿಸಿದ್ರು. ನೀನು ಸ್ನಾನ ಮಾಡಿಸು, ನಾನು ಮುದ್ದೆ ಎಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಇವತ್ತು ಮುದ್ದೆ ಎಲ್ಲ ನಾನೇ ಕಟ್ಟಿದೆ. ಮುದ್ದೆ ಎಲ್ಲ ಮಾಡಿಬಿಟ್ಟು ಇನ್ನು ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಇವಾಗ ರೆಡಿ ಮಾಡ್ತಾ ಇದ್ದಾಳೆ. ಇವನ್ನ ರೆಡಿ ಮಾಡಿಸಿ ಕಳಿಸೋದು ಒಂದು ದೊಡ್ಡ ಟಾಸ್ಕು ನಮಗೆ. ಇನ್ನು ಬೆಳಗ್ಗೆನೇ ನಿಜವಾಗ್ಲೂ ನಾವು ಏನೇನೋ ಅಂದ್ಕೊಂಡಿದ್ವಿ. ನಾನು ಪವಿತ್ರ ಯೋಷಿತನ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಅವಳದು ಬರ್ಡೇಗೆ ಒಂದು ಫ್ರಾಕ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು, ಅದು ಪಿಂಕ್ ಕಲರು. ಅವತ್ತು ಹಾಕಿದಾಗ ಸಖತ್ತು ಆಟ ಮಾಡ್ತಾಯಿದ್ಲು, ಸಖತ್ತು ಅಳ್ತಾಯಿದ್ಲು. ಸರಿಯಾಗಿ ಅವತ್ತು ನೀಟಾಗಿ ರೆಡಿ ಮಾಡೋದಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತಾದರೂ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಆ ಫ್ರಾಕಾಗಿ ಹಾಕ್ಬಿಟ್ಟು ಸ್ವಲ್ಪ ಫೋಟೋ ಎಲ್ಲ ಹೊಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಏನೇನೋ ಆಸೆ ಇಟ್ಕೊಂಡಿದ್ವಿ. ಪವಿತ್ರ ಅಂತ ಆಸೆ ಇಟ್ಕೊಂಡಿದ್ಲಿಲ್ಲ ಗೊತ್ತಿಲ್ಲ, ನೈಟ್ ಫುಲ್ಲು ನನಗೆ ಅದೇ ಇತ್ತು ಮೈಂಡಲ್ಲಿ. ಅವಳ ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿಬಿಟ್ಟು ಮೊನ್ನೆ ಕೂಡ 2 ಫ್ರಾಕ್ ತಂದಿದ್ವಿ. ಅಂದರೆ ಒಂದು ಫ್ರಾಕು ಮತ್ತು ಇನ್ನೊಂದು ಅದೊಂಥರ ಹೊಸ ಡಿಸೈನು, ಅದು ಆ ಡ್ರೆಸ್ ಕೂಡ ತಂದಿದ್ವಿ. ಮತ್ತು ಬರ್ಡೇದು ಫ್ರಾಕ್ ಇತ್ತು. ಆ 3 ಡ್ರೆಸ್ ಕೂಡ ಹಾಕಿಬಿಟ್ಟು ಸ್ವಲ್ಪ ಫೋಟೋ ಎಲ್ಲ ತಗೊಂಡು ಇಟ್ಕೊಳ್ಳೋಣ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಅಂದ್ಕೊಂಡಿದ್ದೆ. ಇನ್ನು ಬೆಳಗ್ಗೆನೇ ಬರ್ತಾಯಿದ್ದೀನಿ. ನನಗೊಂದು ಬ್ಯಾಡ್ ನ್ಯೂಸ್ ಕಾದಿತ್ತು. ಪಾಪ ಅವಳಿಗೆ ನೈಟ್ ಫುಲ್ಲು ಜ್ವರ ಬಂದುಬಿಟ್ಟಿತ್ತು, ಸುಸ್ತಾಗ್ಬಿಟ್ಟಿದ್ಲು ಅವಳು. ಆದರೂ ಕೂಡ ಎಷ್ಟೇ ಜ್ವರ ಬಂದರೂ ಕೂಡ ಅವಳು ಫುಲ್ಲು ಆ್ಯಕ್ಟಿವ್ ಆಗಿರ್ತಾಳೆ. ಜಾಸ್ತಿ ಸುಸ್ತಾದರೆ ಮಾತ್ರ ಸುಮ್ಮನೆ ಮುಖ ಹಿಂಗೆ ಮಾಡಿಕೊಂಡು ಅವ್ರ ಅಮ್ಮನಂತೂ ಬಿಟ್ಟೇ ಇರೋದಿಲ್ಲ. ಯಾವಾಗಲೂ ಕೂಡ ಅಮ್ಮ ಬೇಕು ಅಂತ ಹೇಳ್ಬಿಟ್ಟು ಹಿಂದೆ ಬರ್ತಾ ಇರ್ತಾಳೆ. ಇಲ್ಲಾಂದರೆ ಒಂದು ಸ್ವಲ್ಪ ಅವಳು ಚೆನ್ನಾಗಿದ್ದೀನಿ ಅಂದರೆ ಸಾಕು, ಆರಾಮಾಗಿ ಆಟ ಆಡ್ಕೊಂಡು ಇರ್ತಾಳೆ. ಇನ್ನು ಇವತ್ತು ಸ್ವಲ್ಪ ನಮಗೆ ರಿಸ್ಕ್ ಆಯಿತು. ಏನಂತಂದರೆ ಅವಳಿಗೆ ಹುಷಾರಿರಲಿಲ್ಲ. ಇನ್ನು ಪವಿತ್ರ ಮೂಡಂತೂ ಸರಿಯೇ ಇರಲಿಲ್ಲ, ಅವಳದೇ ಯೋಚನೆ ಇರ್ತಾಯಿತ್ತು. ಇನ್ನು ಏನೂ ಮಾಡೋದಕ್ಕಾಗೋದಿಲ್ಲ. ಇನ್ನು ಹೊಸ ವರ್ಷ ಅಂತಂದರೆ ಯಾವುದೇ ವರ್ಷ ಆಗಲಿ ನಾರ್ಮಲ್ಲಾಗಿ ಮನೆಯಲ್ಲಿ ಏನೇನು ರೊಟೀನ್ ಇರುತ್ತೋ ಅದನ್ನು ನಾವು ಮಾಡಲೇಬೇಕಾಗುತ್ತೆ. ಯಾವ್ದು ಮಿಸ್ ಮಾಡಿದ್ರೂ ಕೂಡ ಅದನ್ನು ಮಿಸ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಇನ್ನು ನಮ್ಮ ಡೈಲಿ ರೊಟೀನ್ ಹೆಂಗಿರುತ್ತೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇದು ಬಂದುಬಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ವ್ಲಾಗ್ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ನೋಡಿಬಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಏನು ಅನ್ನಿಸ್ತು ವ್ಲಾಗ್ ಅಂತ ಹೇಳಿ. ಇನ್ನು ಮಕ್ಕಳೆಲ್ಲ ಸ್ಕೂಲ್ಗೆ
ಹೋದರು. ಸ್ಕೂಲ್ಗೆ ಹೋಗ್ಬಿಟ್ಟು ಇನ್ನು ಸ್ವಲ್ಪ ಒಂದು 11:30 12 ಗಂಟೆ ಹತ್ತತ್ರ ಆಯಿತು. ಇನ್ನು ಮಕ್ಕಳದು ಸ್ವಲ್ಪ ಬಟ್ಟೆ ಇತ್ತು, ಆ ಬಟ್ಟೆ ಎಲ್ಲ ನೆನೆಸ್ಬಿಟ್ಟು ಇನ್ನೆಲ್ಲ ಒಗ್ದಾಕಿ ಇನ್ನು ಒಣಗಾಕಿದೆ. ಇನ್ನು ಅಷ್ಟರಲ್ಲಿ ಇವತ್ತು ಗುರುವಾರ, ಇನ್ನು ಬೀಡಿಯವ್ರು ಬರ್ತಾರೆ. ಮತ್ತೆ ಈ ವಾರ ಫುಲ್ಲು ಬೀಡಿ ಸರಿಯಾಗಿ ಸುತ್ತಿಲ್ಲ, ಯಾಕೆಂದರೆ ಕೆಲ್ಸಕ್ಕೆ ಹೋಗ್ತಾ ಇದ್ವಲ್ವ, ಹಾಗಾಗಿ ಕೆಲ್ಸಕ್ಕೆ ಹೋಗಿ ಬಂದು ಸುತ್ಕೊಳ್ಳೋದಕ್ಕೆ ಟೈಮ್ ಇರ್ತಾ ಇರಲಿಲ್ಲ. ಇನ್ನು ಅದಕ್ಕೆ ಯಾವಾಗನ್ನ ಸ್ವಲ್ಪ ಸುತ್ತಿರೋವೆಲ್ಲ ಹಂಗೆ ಇದ್ದು 1-2 ಸಾವಿರ ಬೀಡಿ ಆಗಿತ್ತು. ಅದಕ್ಕೆ ಅವ್ರಿನ್ನ ಬರ್ತಾರಂತೆ ಹೇಳಿ ಎಲ್ಲ ಕೂಡ ರೆಡಿ ಮಾಡಿ ಎತ್ತಿಡ್ತಾ ಇದ್ದಾರೆ. ಇನ್ನು ನೋಡ್ತಾ ಇರ್ಬೋದು, ಇಷ್ಟೇ ಬೀಡಿ ಇದ್ದಿದ್ದು. ಅವು 2,000 ಬೀಡಿ ಇದ್ವು. 1,000 ಬೀಡಿಗೆ ಎಷ್ಟು ಗೊತ್ತಾ, ಬರೀ 360 ರೂಪಾಯಿ ದುಡ್ಡು ಕೊಡ್ತಾರೆ ಅಷ್ಟೇ. ಇನ್ನು ಅದು ಬೀಡಿ ಕೆಲಸ ಅಂದರೆ ಸುಮ್ಮನೆ ತಮಾಷೆ ಎಲ್ಲ, ಸಖತ್ತು ಕೆಲಸ ಇರುತ್ತೆ. ಅದು ಒಂದು ಬೀಡಿ ತಯಾರಾಗಬೇಕಂದ್ರೆ ಎಷ್ಟು ಕೆಲಸ ಇರುತ್ತೆ ಗೊತ್ತಾ, ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ. ಅಂದರೆ ಆರೋಗ್ಯ ಕೂಡ ತುಂಬ ಹಾಳಾಗುತ್ತೆ ಬೀಡಿ ಕೆಲಸದಿಂದ. ನಿಮ್ಮ ಹತ್ರ ಯಾವಾಗಾದರೂ ಶೇರ್ ಮಾಡ್ತೀನಿ. ಅಂದರೆ ಫಸ್ಟಿಂದನೂ ಎಂಡ್ವರೆಗೂ ಕೂಡ ಒಂದಿನ ನೀಟಾಗೆಲ್ಲ ಬಿಡದೆ ಒಂದು ಸ್ವಲ್ಪ ವ್ಲಾಗ್ ಮಾಡ್ತೀನಿ, ನೋಡೋಣ ಹೆಂಗಾಗುತ್ತೋ. ಇನ್ನು ಪವಿತ್ರ ಬಂದುಬಿಟ್ಟು ಫುಲ್ಲು ಎಲ್ಲ ಬಟ್ಟೆ ಎಲ್ಲ ಜಾಗನೇ ಇಲ್ಲ ಅಲ್ವಾ ಫ್ರೆಂಡ್ಸು. ಮಕ್ಕಳ ಬಟ್ಟೆ ಮತ್ತು ಅವ್ರ ಬಟ್ಟೆ ಎಲ್ಲ ಕೂಡ ಎಷ್ಟು ನೀಟಾಗಿ ಜೋಡಿಸಿಟ್ರು ಕೂಡ ಒಂಥರ ಚೆಲ್ಲಾಪಿಲ್ಲಿ ಆಗ್ತಾನೆ ಇರ್ತವೆ. ಹಾಗಾಗಿ ಎಲ್ಲ ಕೂಡ ನೀಟಾಗೆಲ್ಲ ಜೋಡಿಸ್ಕೊಂಡು ಕೂತ್ಕೊಂಡಿದ್ಲು. ಇದೇ ನಾವು ಮೊನ್ನೆ ಫ್ರಾಕ್ ತಂದಿದ್ದು, ಇದೊಂದು ಫ್ರಾಕು ಮತ್ತು ಇನ್ನೊಂದು ಬೇರೆ ಥರ ಡ್ರೆಸ್ ಇದೆ, ಆ ಡ್ರೆಸ್ಸು ಮತ್ತು ಬರ್ಡೇ ಡ್ರೆಸ್ ಕೂಡ ಇತ್ತು. ಇವನ್ನೇ ಹಾಕ್ಬಿಟ್ಟು ನಾವು ಫೋಟೋ ಎಲ್ಲ ತೆಗಿಯೋಣ ಅಂತ ಅಂದ್ಕೊಂಡ್ವಿ. ಬಟ್ ಯೋಷಿತೆಗೆ ಮುಖ ತೊಳೆಯೋಕೆ ಕೂಡ ನಮ್ಗೆ ಆಗಲಿಲ್ಲ ಪಾಪ, ಅಷ್ಟು ಜ್ವರ ಬಂದುಬಿಟ್ಟಿತ್ತು. ಇನ್ನು ಅವಾಗವಾಗ ಟಾಣಿಕೆಲ್ಲ ಹಾಕ್ಬಿಟ್ಟು ಅವಳ ಸಮಾಧಾನ ಮಾಡೋದೇ ಆಯಿತು. ಇನ್ನು ಅತ್ತೆ ಬಂದುಬಿಟ್ಟು ಹುಳ್ಳಿ ಕಳಿಸ್ಕೊ ಬಂದಿದ್ದರು ಬೇರೆಯವ್ರ ಹತ್ರ. ಅವರು ನಮಗೆ ಅಂದರೆ ಬದಲಿಸ್ಕೊಂಡು ಹೋಗಿದ್ರು. ಆ ಬದಲಿಸ್ಕೊಂಡು ಹೋದ್ಮೇಲೆ ಅವರು ಹುಳ್ಳಿ ಕಾಳು ಕೊಟ್ಟಿದ್ದಾರೆ. ಇನ್ನು ತೊಗೊಂಬಂದು ಅತ್ತೆ ಎಲ್ಲ ಬಿಸಿಲಿಗೆ ಒಣಗಾಕಿದ್ದಾರೆ, ನೀಟಾಗೆಲ್ಲ ಕ್ಲೀನ್ ಮಾಡಿ ಎತ್ತಿಡೋಣ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಡಲ್ಲಾಗಿದೆ ಫೇಸ್ ಅಂತ ಹೇಳಿ. ಒಂದು ಸ್ವಲ್ಪ ಹೊತ್ತು ಮಲ್ಕೊತಾಳೆ, ಮತ್ತೆ ಎದ್ದೊಳ್ತಾಳೆ, ಮಲ್ಕೊತಾಳೆ, ಎದ್ದೇಳ್ತಾ ಇದ್ದಾಳೆ. ಸರಿಯಾಗಿ ನಿದ್ದೆನೂ ಮಾಡಿಲ್ಲ, ಏನೂ ಇಲ್ಲ. ಕೈಯಂತೂ ಬಿಡ್ತಾನೇ ಇರಲಿಲ್ಲ, ತುಂಬ ಹಠ ಮಾಡ್ತಾಯಿದ್ಲು. ಆಮೇಲೆ ಎತ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ನಿಲ್ಲಿಸ್ಕೊಂಡ್ರೆ ಸಾಕು, ಒಂದು ಸ್ವಲ್ಪ ಹಂಗೆ ಓಡಾಡೋದು ಮತ್ತು ಆಟ ಆಡೋದು ಹಾಗೆಲ್ಲ ಮಾಡ್ತಾಯಿದ್ಲು. ಆ ಥರ ಇರ್ತಾಯಿತ್ತು. ಇನ್ನು ಹಂಗೂ ಹಿಂಗೂ ಹೆಂಗೋ ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ಏನೋ ಒಬ್ಬರಾದ್ಮೇಲೆ ಒಬ್ಬರು ಹಂಗೆ ಎತ್ಕೊಂಡು ಅವಳು ಆಟ ಆಡಿಸ್ಕೊಂಡು ಸಮಾಧಾನ ಮಾಡ್ತಾಯಿದ್ವಿ. ಇನ್ನು ಆದಷ್ಟು ಸಂಜೆನೇ ಆಯಿತು. ಇನ್ನು ಸಂಜೆ ಆದಮೇಲೆ ಮತ್ತೆ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಬೇಕಲ್ವ, ಹಾಗಾಗಿ ಇನ್ನು ಪಾತ್ರೆ ಕೂಡ ಇತ್ತು. ಇನ್ನು ಪಾತ್ರೆ ಎಲ್ಲ ತೊಳೆದು ಒಂದು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದೆ ಸಂಜೆ ಅಷ್ಟೊತ್ತಿಗೆ. ಮತ್ತು ಮಧ್ಯಾಹ್ನಕ್ಕೆ ಅನ್ನ ಕೂಡ ಖಾಲಿಯಾಗಿತ್ತು. ಇನ್ನು ಅನ್ನ ಎಲ್ಲ ಮಾಡಿಟ್ಟು ಇನ್ನು ಸ್ವಲ್ಪ ಪಾತ್ರೆ ಇದ್ವೆಲ್ಲ ತೊಳೆದ್ಬಿಟ್ಟು ಇನ್ನು ಪವಿತ್ರ ಸ್ನಾನಕ್ಕೆ ಹೋಗಿದ್ಲು. ಇನ್ನು ಸ್ನಾನಗಿನ ಮುಗಿಸ್ಕೊಂಡು ಇನ್ನು ಅಂಗನವಾಡಿ ಟೀಚರು ನಮಗೆ ಫೋನ್ ಮಾಡಿದ್ರು. ಇವತ್ತು 1ನೇ ತಾರೀಕಲ್ವ, ಇನ್ನು ಪವಿತ್ರ ಅವ್ರದ್ದು ಅಂದರೆ ಯೋಷಿತೆಗೆ ರೇಷನ್ ಕೊಡ್ತಾರಲ್ಲ, ಅದೇನು ಫೋಟೋ ತೆಗಿಬೇಕಂತೆ. ಹಾಗಾಗಿ ಇನ್ನು ಫೋನ್ ಮಾಡಿ ಕರೆದ್ರು. ಇನ್ನು ಪವಿತ್ರ ಇದ್ದು ಇಬ್ಬರು ಹೋಗಿ ಬರೋಣ ಬಾ ಅಂತಂದು. ಇನ್ನು ನಮಗೂ ಸ್ವಲ್ಪ ಅಂಗಡಿಯಲ್ಲಿ ಐಟಮ್ ಬೇಕಾಗಿತ್ತು, ಅದಕ್ಕೋಸ್ಕರ ಇನ್ನು ಇಬ್ಬರು ಹೋಗ್ತಾಯಿದ್ದೀವಿ. ಆಗಲೇ ಸಂಜೆ ಟೈಮ್ ಒಂದು 3 ಗಂಟೆ 3:30 ಅನಿಸುತ್ತೆ ಟೈಮ್, 3 ಏನಾಗಿತ್ತು ಅನಿಸುತ್ತೆ. ಆವಾಗ ನಮ್ಮ ಕಲ್ಯಾಣ ಇವತ್ತು ಪುಣ್ಯಕ್ಕೆ ಅಲ್ಲೇ ಇದ್ದ, ಇನ್ನು ಬಂದಿರಲಿಲ್ಲ. ಇನ್ನು ಹೋಗ್ಬಿಟ್ಟು ಇನ್ನು ಫೋಟೋ ಎಲ್ಲ ಟ್ರೈ ಮಾಡಿದ್ರು, ಅದು ಬರಲಿಲ್ಲ. ಅದಕ್ಕೆ ವಾಪಸ್ ಹೋಗೋಣ ಅಂತ ಬರ್ತಾಯಿದ್ವಿ. ಇನ್ನು ಅಷ್ಟರಲ್ಲಿ ಮತ್ತೆ ವಾಪಸ್ ಕರೆದ್ರು ಪವಿತ್ರನ. ಅದು ಯಾಕಂದರೆ ಬೇಗ ಒಂದೊಂದ್ಸತಿ ನೆಟ್ವರ್ಕ್ ಸಿಗೋದಿಲ್ಲ. ಆಮೇಲೆ ಹೋಗ್ಬಿಟ್ಟು ಹೋದ್ಲು. ಇನ್ನು ಅಷ್ಟರಲ್ಲಿ ನಾವು ಆಗಲೇ ಇಲ್ಲಿಗೆ ಬಂದಿದ್ವಲ್ವ ಸ್ಕೂಲ್ ಬಿಟ್ಬಿಟ್ಟು. ಇನ್ನು ಮಕ್ಕಳ ನೋಡ್ಕೊಂಡು ಇಲ್ಲೇ ನಿಂತ್ಕೊಂಡೆ. ಇದೇ ನಮ್ಮ ಊರಿನ ಅರಳೆಕಟ್ಟೆ. ಇಲ್ಲಿ ನೋಡ್ತಾ ಇರ್ಬೋದು, ಅರಳಿ ಮರ ಮತ್ತು ಬೇವಿನ ಮರ ಜಾಯಿಂಟ್ ಆಗಿದೆ, ತುಂಬ ಒಳ್ಳೆಯದು. ಮತ್ತು ಇಲ್ಲೂ ನಾಗರ ಇದು ಕೂಡ ಎಡೆ ಎಲ್ಲ ಕೆತ್ತಿದ್ದಾರೆ ಕಲ್ಲಲ್ಲಿ, ಅದು ಕೂಡ ಇದೆ. ಯಾವಾಗಲೂ ಕೂಡ ಇಲ್ಲ ಸ್ವಲ್ಪ ಜನ ಬಂದುಬಿಟ್ಟು ಇನ್ನು ಕೂತ್ಕೊಳ್ತಾ ಇರ್ತಾರೆ ಇಲ್ಲೆಲ್ಲ ಟೈಮ್ ಇದು ಮಾಡೋದಕ್ಕೆ. ಇನ್ನು ಮಕ್ಕಳ ಕರ್ಕೊಂಡು ಇನ್ನು ಮನೆಗೆ ವಾಪಸ್ ಬಂದು ಇನ್ನು ನಾವು ಬಂದು ಹಾಗೆ ಸ್ವಲ್ಪ ಶಾವಿಗೆ, ಹಾಲಿನ ಪಾಕೆಟು ಅವೆಲ್ಲ ಬೇಕಾಗಿತ್ತು. ಪಾಯಸ ಮಾಡೋಣ, ಸಂಜೆ ಪಾಯಸ ಮಾಡಿಬಿಟ್ಟು ಸ್ವಲ್ಪ ಪಲಾವ್ ಮಾಡೋಣ ಅಂತ ಆಗಲೇ ಬೆಳಗ್ಗೆನೇ ನಾವು ಅಂದ್ಕೊಂಡಿದ್ವಿ. ಇನ್ನು ಬೆಳಗ್ಗೆ ಟೈಮ್ಗಂತೂ ನಮಗೆ ಸ್ವೀಟ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು ಕಂಪಲ್ಸರಿ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾ ಇರ್ತಾರಲ್ವ, ಅವ್ರಿಗೆ ನಮ್ಮ ಮನೆಯವರಾಗಲಿ ಮತ್ತು ನಮ್ಮ ಮಂಜಣ್ಣ ಆಗಲಿ ಅವ್ರಿಗೆ ಮುದ್ದೆ ಕಂಪಲ್ಸರಿ ಬೇಕೇ ಬೇಕು. ನಾವು ಟಿಫನ್ ಐಟಮು ಸಂಜೆ ಟೈಮ್ ಮಾಡ್ತೀವಿ ಫ್ರೆಂಡ್ಸ್, ನಾವು ಯಾವಾಗಲೂ ಕೂಡ ಚಪಾತಿ ಆಗಲಿ ಇಲ್ಲ ಚಿತ್ರಾನ್ನ, ಉಪ್ಪಿಟ್ಟು, ಪಲಾವು ಏನೇ ಐಟಮ್ ಮಾಡಿದ್ರೂ ನಮ್ಮದೆಲ್ಲ ಉಲ್ಟಂ ಪಲ್ಟ. ಬೆಳಗ್ಗೆ ಟೈಮ್ ನಾವು ತಿಂಡಿ ಮಾಡೋದಿಲ್ಲ ಜಾಸ್ತಿ, ಸಾಯಂಕಾಲನೇ. ಯಾಕೆಂದರೆ ನೈಟ್ ಒಂದು ಟೈಮ್ ತಿಂತೀವಲ್ವ, ಅದಕ್ಕೋಸ್ಕರ. ಇನ್ನು ಬೆಳಗ್ಗೆ ಏನಾದರೂ ನಾಷ್ಟ ಮಾಡಿದ್ರೆ ಜಾಸ್ತಿ ಮಾಡಬೇಕಾಗುತ್ತೆ, ಮತ್ತು ಮಧ್ಯಾಹ್ನಕ್ಕೂ ಕೂಡ ಆಗೋಷ್ಟು ಮಾಡಬೇಕಾಗುತ್ತೆ. ಅದೆಲ್ಲ ರಿಸ್ಕ್ ಆಗುತ್ತೆ ಜಾಸ್ತಿ. ಮತ್ತು ನಮ್ಮ ಅತ್ತೆ ಮಾವ ಯಾವಾಗಲೂ ಕೂಡ ಎಲ್ಲರೂ, ನಮ್ಮ ಅತ್ತೆ ಮಾವ ಅಂತಲ್ಲ, ನಮ್ಮ ಮನೇಲಿ ಎಲ್ಲರೂ ಕೂಡ ಮುದ್ದೆ ಕಂಪಲ್ಸರಿ ಬೇಕೇ ಬೇಕು ಡೈಲಿನೂ.
ಹಾಗಾಗಿ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೆಳಗ್ಗೆ ಟೈಮೇ ಮುದ್ದೆ ಮಾಡಿಬಿಟ್ಟು ಇನ್ನು ಸಂಜೆ ಟೈಮ್ ಯಾವಾಗ ಇನ್ನೊಂದು ಸತಿ ಈ ಥರ ಟಿಫನ್ ಮಾಡ್ತಾಯಿರ್ತೀವಿ. ಇವತ್ತು ಬಂದು ಪಾಯಸ ಡಿಫ್ರೆಂಟಾಗಿ ಇವತ್ತು ನಾನು ಕೇಳಿದ್ದು ಪವಿತ್ರನ ಹತ್ರ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಕಡೆ ದ್ರಾಕ್ಷಿ ಗೋಡಂಬಿಯಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಟಿದ್ದಾಳೆ. ಮತ್ತು ಅದೇ ಬಾಣಲೆಗೆ ಒಂದು ಸ್ವಲ್ಪ ಸಕ್ಕರೆ, ಹಾಲು, ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ. ನಾವು 3 ಶಾವಿಗೆ ಪಟ್ಟಣ ತಂದಿದ್ದು 10 ರೂಪಾಯಿವು. ಆ ಕ್ವಾಂಟಿಟಿ ಪ್ರಕಾರ ಹಾಲು ಎಲ್ಲ ಹಾಕ್ಬಿಟ್ಟು ಒಂದು ಕಡೆ ಕುದಿಯೋಕೆ ಇಟ್ಟಿತ್ತು, ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಈ ಕಡೆ ಬಂದುಬಿಟ್ಟು ನೀರು ಇಟ್ಟಿದ್ದಾಳೆ, ನೀರು ಕಾಯಿಸ್ತಾ ಇದ್ದಾಳೆ. ಶಾವಿಗೆನ ಹುರ್ಕೊಂಡ್ಲಿಲ್ಲ ಅವಳು. ಅಂದರೆ ನಾವು ತುಪ್ಪದಲ್ಲಿ ಫ್ರೈ ಮಾಡ್ತಿರ್ತೀವಿ, ಆದರೆ ಇವಳೇನು ಫ್ರೈ ಮಾಡಲಿಲ್ಲ. ಕೇಳಿದೆ ಏನು ಅಂತ ಹೇಳ್ಬಿಟ್ರೆ ಈ ಥರ ನಾನು ಮಾಡ್ತಾಯಿರ್ತೀನಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದು. ಸರಿ ಆಯಿತು ಅಂತ ಹೇಳಿ ನೋಡಿಕೊಂಡೆ. ತುಂಬ ಚೆನ್ನಾಗಾಗಿತ್ತು. ಇನ್ನು ನೀರೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ಶಾವಿಗೆ ಇರ್ತಾವಲ್ಲ, ಶಾವಿಗೆ ಹಾಕ್ಬಿಟ್ಟು ಹಂಗೆ ಪ್ಲೇಟ್ ಮುಚ್ಚಿಬಿಟ್ಟು ಬಗ್ಸ್ಬಿಡ್ಬೇಕು ಅವನ್ನ. ಜಾಸ್ತಿ ಹಂಗೆ ಬಿಡೋ ಹಾಗಿಲ್ಲ. ಆಮೇಲೆ ಬಗ್ಸ್ಬಿಟ್ಟು ಹಂಗೆ ಸ್ವಲ್ಪ ತಣ್ಣಗಾದ್ಮೇಲೆ ಮತ್ತು ಸ್ವಲ್ಪ ತಣ್ಣೀರೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಂಗೆ ಅದು ಬಿಡಿಯಾಗಿ ಬಿಟ್ಕೊಳ್ಳೋ ಥರ ನೋಡ್ಕೋಬೇಕು. ನೋಡ್ಕೊಂಬಿಟ್ಟು ಆಮೇಲೆ ಮತ್ತೆ ಆ ತಣ್ಣೀರೆಲ್ಲ ಹಾಕ್ಬಿಟ್ಟು ಮತ್ತೆ ಬಸ್ಬಿಟ್ಟು ಸ್ವಲ್ಪ ಅದು ಪ್ರೊಸೆಸ್ ಇದೆ. ತುಂಬ ಚೆನ್ನಾಗಾಗುತ್ತೆ, ನೂಡಲ್ಸ್ ಥರ ಇರುತ್ತೆ, ಶಾವಿಗೆ ಅಂತಲೇ ಅನಿಸೋದಿಲ್ಲ, ಆ ಥರ ಬರ್ತಾಯಿರುತ್ತೆ. ಇನ್ನು ಈ ಕಡೆ ಬಂದು ನಮ್ಮ ಅತ್ತೆ ಸೈನ್ ಮಾಡ್ತಾಯಿದ್ದಾರೆ ಬಿಸಿ ಊಟದ್ದು. ಬಿಸಿ ಊಟ ಅಂದರೆ ಮುಂಚೆ ನಮ್ಮ ಅತ್ತೆ ಮಿಡ್ಲ್ ಸ್ಕೂಲ್ಗೆ ಅಡುಗೆ ಮಾಡೋಕ್ಕೆ ಹೋಗ್ತಾಯಿದ್ರು. ಏನಾದರೂ ಮೀಟಿಂಗ್ ಇದ್ದರೆ ಸರ್ ಈಗಲೂ ಕೂಡ ಹೇಳಿ ಕಳಿಸ್ತಾ ಇರ್ತಾರೆ ನಮ್ಮ ಅತ್ತೆಗೆ. ಅದಕ್ಕೆ ಸೈನ್ ಮಾಡಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಇನ್ನು ನಮ್ಮ ಅತ್ತೆ ಸೈನ್ ಮಾಡ್ತಾಯಿದ್ದಾರೆ. ಏನೇ ಫಂಕ್ಷನ್ ಆಗಲಿ, ಏನೇ ಇದಾಗಲಿ ಅವರು ನಮ್ಮ ಅತ್ತೆನ ಬಿಟ್ಟು ಏನೂ ಮಾಡೋದಿಲ್ಲ. ಪಾಪ ಕರೀತಾ ಇರ್ತಾರೆ ಅವರು. ಇನ್ನು ಸೈನ್ ಮಾಡಿಸಿದ್ರು, ಅತ್ತೆ ಸೈನ್ ಮಾಡಿಸ್ಕೊಂಡು ಹೋದರು. ಆಮೇಲೆ ಈ ಕಡೆ ಬಂದುಬಿಟ್ಟು ಪಾಯಸಕ್ಕೆಲ್ಲ ರೆಡಿ ಮಾಡ್ತಾಯಿದ್ವಲ್ವ. ಇನ್ನು ಏಲಕ್ಕಿ ಇರುತ್ತಲ್ಲ, ಏಲಕ್ಕಿ ಎಲ್ಲ ತೊಗೊಂಡ್ಬಿಟ್ಟು ಅದೆಲ್ಲ ನೀಟಾಗಿ ಸಿಪ್ಪೆ ತೆಗೆದ್ಬಿಟ್ಟು ಎಲ್ಲ ಗುಂಡಿದೆ, ಚಿಕ್ಕದು ಗುಂಡು ಕಲ್ಲು, ಅದರಲ್ಲೆಲ್ಲ ಸ್ವಲ್ಪ ನೀಟಾಗಿ ಮ್ಯಾಶ್ ಮಾಡ್ಕೊತಾ ಇದ್ದಾಳೆ. ತುಂಬ ಚೆನ್ನಾಗಿರುತ್ತೆ ಪಾಯಸ. ಇನ್ನು ಬಾದಾಮ್ ಪೌಡ್ರ್ ಇದ್ರೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇನ್ನು ಬಾದಾಮ್ ಪೌಡ್ರ್ ಹಾಕಲಿಲ್ಲ ನಾವು. ಇಲ್ಲಿ ನೋಡ್ತಾ ಇರ್ಬೋದು, ಅದೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಶಾವಿಗೆ ಫುಲ್ಲು ತಣ್ಣಗಾಗಿತ್ತು. ಇನ್ನು ಅದರೊಳಗೆ ಮತ್ತೆ ಸ್ವಲ್ಪ ಎಕ್ಸ್ಟ್ರಾ ತಣ್ಣೀರು ಹಾಕ್ಬಿಟ್ಟು ಅದನ್ನು ಹಂಗೆ ಸ್ವಲ್ಪ ನೀಟಾಗಿ ಹಿಂಗೆ ಬಿಡಿಸಿ ಆಮೇಲೆ ಹಂಗೆ ಫುಲ್ಲು ಎಲ್ಲ ನೀರೆಲ್ಲ ಬಸಿಬೇಕು. ನಿಜವಾಗ್ಲೂ ಒಂದು ಸ್ವಲ್ಪ ಕೂಡ ತುಂಡಾಗಲಿಲ್ಲ ಮತ್ತು ನುಣ್ಣಗೂ ಕೂಡ ಅನ್ನಿಸ್ಲಿಲ್ಲ. ಅಷ್ಟು ಪರ್ಫೆಕ್ಟಾಗಿ ಉದುರಾಗಿ ಬಂದಿತ್ತು ಶಾವಿಗೆ. ಅದು ತುಂಬ ಚೆನ್ನಾಗಾಗಿತ್ತು ಫ್ರೆಂಡ್ಸ್. ಇದು ಒಂಥರ ಡಿಫ್ರೆಂಟಾಗಿದೆ. ನಾನು ಯಾವಾಗಾದರೂ ಊರಲ್ಲಿ ಟ್ರೈ ಮಾಡೋಣ ಅಂತ ನೋಡ್ಕೊಳ್ತಾ ಇದ್ದೀನಿ ನೀಟಾಗೆ. ಇನ್ನು ನಮ್ಮ ಮನೇಲಿ ಸ್ವೀಟ್ ಅಂತೂ ಯಾರ್ಯಾರು ತಿನ್ನಲ್ಲ ಫ್ರೆಂಡ್ಸ್. ಏನೋ ಇವತ್ತು ಹೊಸ ವರ್ಷ, ನಮಗೋಸ್ಕರ ಮಕ್ಳಿಗೋಸ್ಕರನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ. ಇವಾಗ ಸ್ವಲ್ಪನೇ ನಾವು ಪಾಯಸ ಮಾಡಿರೋದು. ಇದೇ ಪಾಯಸನ ಬೆಳಗ್ಗೆ ನೋಡಿದ್ರು ಕೂಡ ಆ ಪಾಯಸ ಹಂಗೆ ಇರುತ್ತೆ, ಯಾರು ಕೂಡ ತಿಂದಿರಲ್ಲ. ಅಷ್ಟು ನಮ್ಮ ಮನೇಲಿ ಸ್ವೀಟ್ ಅಂತೂ ಯಾರು ಕೂಡ ಇಷ್ಟಪಡಲ್ಲ ಫ್ರೆಂಡ್ಸ್. ಇನ್ನು ಯುಗಾದಿ ಬಂದರೆ ಮಾತ್ರ ನಾವು ಬೇಳೆಗೆ ಹಾಕ್ತೀವಿ, ಒಬ್ಬಟ್ಟು ಮಾಡ್ತೀವಿ ಅಷ್ಟೇ. ಮತ್ತು ಸೆಂಟ್ರಲ್ಲಿ ಯಾವತ್ತೂ ಕೂಡ ಒಬ್ಬಟ್ಟು ಮಾಡೋದಕ್ಕೆ ಹೋಗೋದಿಲ್ಲ. ಏನಕ್ಕಂದರೆ ಖರ್ಚಾಗಲ್ಲ, ತಿನ್ನೋದೇ ಇಲ್ಲ. ಇನ್ನು ನಮ್ಮ ಮಾವ ಯುಗಾದಿ ಹಬ್ಬದಲ್ಲಿ ಒಂದು ಸ್ವಲ್ಪ ಇಷ್ಟಪಟ್ಟು ತಿಂತಾರೆ ಅಷ್ಟೇ, ಬಿಟ್ಟರೆ ಇನ್ಯಾರೂ ಕೂಡ ತಿನ್ನಲ್ಲ. ಇನ್ನು ನಾವು ತಿಂತೀವಿ, ಇನ್ನು ಅದು ಬಿಟ್ರಂತೂ ಇನ್ನು ತಿನ್ನಲ್ಲ. ಇನ್ನು ಮಕ್ಕಳಂತೂ ಸೇಮ್ ಅವರು ಫ್ಯಾಮಿಲಿಯೇ ಅಲ್ವಾ, ಅವ್ರ ಥರನೇ ತಿನ್ನೋದೇ ಇಲ್ಲ. ಅಜ್ಜಿ ಥರ, ತಾತನ ಥರ, ಅಪ್ಪಂದಿರ ಥರ ಸ್ವೀಟೇ ಇಷ್ಟಪಡಲ್ಲ, ಜಾಸ್ತಿ ಖಾರ ಐಟಮೇ ಇಷ್ಟಪಡ್ತಾ ಇರ್ತಾರೆ. ಹಾಗಾಗಿ ಒಂದು ಸ್ವಲ್ಪನೇ ಎಷ್ಟಾಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪನೇ ಮಾಡ್ತಾಯಿದ್ದೀವಿ. ಅದ್ರ ಬಗ್ಗೆನೇ ಮಾತಾಡಿಕೊಂಡು ನಾವು ಸ್ವೀಟ್ ಮಾಡ್ತಾಯಿದ್ದೀವಿ. ಹೇಳ್ಬೇಕಂದ್ರೆ ಯಾರು ಕೂಡ ತಿನ್ನೋದಿಲ್ಲ ಅಂತ ಹೇಳಿ, ತಿನ್ನಲಿ ಬಿಡಲಿ, ಅಟ್ಲೀಸ್ಟ್ ಇವತ್ತು ಫಸ್ಟ್ನೇ ದಿನ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾಡೋಣ, ಮಕ್ಕಳಿಗೆ ಸ್ವಲ್ಪ ತಿನ್ಸೋಣ ಅಂತ ಹೇಳಿ ಇನ್ನು ಸ್ವಲ್ಪ ಮಾಡ್ತಾಯಿದ್ದೀವಿ. ಇನ್ನು ಶಾವಿಗೆ ಎಲ್ಲ ನೀಟಾಗಿ ಬಸಿದ ಮೇಲೆ ಮತ್ತು ಇದು ಹಾಲು ಮತ್ತು ಸಕ್ಕರೆ ನೀರೆಲ್ಲ ಚೆನ್ನಾಗಿ ಕುದಿ ಬಂತಲ್ಲ, ಅದಕ್ಕೆ ಬಂದುಬಿಟ್ಟು ಸ್ವಲ್ಪ ಸಕ್ಕರೆ ನೋಡ್ಕೋಬೇಕು ಮುಂಚೆ. ಯಾಕೆಂದರೆ ಇದೆಲ್ಲ ಶಾವಿಗೆ ಬಂದುಬಿಟ್ಟು ನೀರಲ್ಲೆಲ್ಲ ತೊಳೆದು ಹಾಕಿರ್ತೀವಲ್ವ, ಹಾಗಾಗಿ ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇರುತ್ತೆ. ಇನ್ನೊಂದು ಸ್ವಲ್ಪ ಸಕ್ಕರೆ ಸಾಲ್ಟೇಜ್ ಬಂತು, ಹಂಗೆ ಒಂದು ಸ್ವಲ್ಪ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಕುದಿ ಬಂದಮೇಲೆ ನೆಕ್ಸ್ಟ್ ಇವಾಗ ಶಾವಿಗೆ ಹಾಕೋದು. ಶಾವಿಗೆ ಹಾಕಿದ್ಮೇಲೆ ಮತ್ತೆ ನಾವು ಅದನ್ನು ಬೇಯಿಸಬಾರ್ದು, ಯಾಕೆಂದರೆ ಫುಲ್ಲು ಆಗಲೇ ಬೆಂದಿರುತ್ತೆ. ಹಾಗಾಗಿ ಹಾಗೆ ಅದರೊಳಗೆ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ತುಪ್ಪ ಇದ್ದರೆ ತುಪ್ಪ ಹಾಕಬೇಕು. ಇನ್ನು ಮನೇಲಿ ತುಪ್ಪ ಇತ್ತು, ಮತ್ತು ದ್ರಾಕ್ಷಿ ಗೋಡಂಬಿ ಕೂಡ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ, ಅವು ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಸ್ಟವ್ ಆಫ್ ಮಾಡಿಬಿಟ್ಟು ಹಂಗೆ ಮುಚ್ಚಿಡೋದು ಅಷ್ಟೇ. ನಿಜವಾಗ್ಲೂ ಸಿಂಪಲ್ಲಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಪಾಯಸ ಕೂಡ.
ಚೆನ್ನಾಗಿತ್ತು. ನಾನು ಕೂಡ ನೆಕ್ಸ್ಟ್ ಊರಿಗೆ ಹೋದ್ಮೇಲೆ ಒಂದು ಸತಿ ಯಾವಾಗಾದರೂ ಟ್ರೈ ಮಾಡ್ತೀನಿ ಇದು ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಒಟ್ಟು ಪವಿತ್ರ ಏನೇ ಅಡುಗೆ ಮಾಡಲಿ ತುಂಬ ಟೇಸ್ಟಿಯಾಗಿರುತ್ತೆ, ಅದಂತೂ ಸತ್ಯ. ಇನ್ನು ಬಂದು ನಾನು ಒಂದು ತಿಂಗಳ ಮೇಲೆ ತಿಂಗಳಾಯಿತು, ತಿಂಗಳ ಮೇಲೆ ಜಾಸ್ತಿ ದಿನವೇ ಆಯಿತು. ಒಂದು ದಿನವೂ ಕೂಡ ನಾನು ಅಡುಗೆ ಮಾಡಿಲ್ಲ. ಏನಿದೆಯೋ ನನಗೆ ಗೊತ್ತಿಲ್ಲ. ಮತ್ತು ನಾನು ಅಲ್ಲಿ ಅಡುಗೆ ಮಾಡಬೇಕಂತ ಹೋದರೆ ಸರಿಯಾಗಿ ಮಾಡ್ತೀನಿ ಇಲ್ಲ ಅನ್ನೋದೇ ನನಗೆ ಮರ್ತೋಗಿಬಿಟ್ಟಿದ್ದೀನಿ. ಆ ಥರ ಆಗಿಬಿಟ್ಟಿದೆ. ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ. ಒಟ್ಟು ಇಲ್ಲಂತೂ ಟೈಮ್ ಟು ಟೈಮು ಸಖತ್ತಾಗಿ ರುಚಿಯಾಗಿ ಇರೋದೇ ಆಗಲಿ ಫ್ರೆಂಡ್ಸ್. ಇನ್ನು ಮುದ್ದೆ ಗೊಜ್ಜಾಗಲಿ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀನಿ. ಇನ್ನು ಅಲ್ಲಿಗೆ ಹೋದ್ಮೇಲೆ ಅಮ್ಮರ ಮನೆಗೆ ಮಾಡಲೇಬೇಕು, ನಾವು ಮಾಡ್ಕೊಂಡು ತಿನ್ನಲೇಬೇಕಾಗುತ್ತೆ. ಹಾಗೆ ಒಂದು ಕಮೆಂಟ್ ಕೂಡ ಬಂದಿತ್ತು, ಅಮ್ಮರ ಮನೆಗೆ ಹೋಗಲ್ವ ನೀವು, ಇಲ್ಲೇ ಇರ್ತೀರಂತ ಹೇಳಿ. ಹೋಗಬೇಕು, ಸ್ವಲ್ಪ ಕೆಲಸ ಐತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಉಳ್ಕೊಂಡಿದ್ದೀನಿ. ಅಲ್ಲಿಗೂ ಹೋಗಬೇಕು ಮತ್ತು ಇಲ್ಲಿಗೂ ಬರಬೇಕು. ಸ್ವಲ್ಪ ದಿನ ನಾವು ಎಲ್ಲಾದರೂ ಒಂದು ಹತ್ರ ಪರ್ಮನೆಂಟಾಗಿ ಸೆಟ್ಲ್ ಆಗೋವರೆಗೂ ಅಲ್ಲಿಗೂ ಇಲ್ಲಿಗೂ ಓಡಾಡ್ಕೊಂಡಿರಬೇಕು. ನಾನು ಯಾವಾಗಾದರೂ ಇಲ್ಲೇ ಇರ್ತೀನಂತ ಅಂದ್ಕೊತೀವಲ್ವ, ಆವಾಗ ಕಂಪಲ್ಸರಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಯಾಕೆಂದರೆ ನಾವು ಇಲ್ಲೇ ಇದ್ದರೂ ಕೂಡ ನಿಮಗೆ ವ್ಲಾಗ್ಸ್ ಮಾಡ್ತಾಯಿರ್ತೀನಿ, ಅಲ್ಲಿದ್ದರೂ ಕೂಡ ವ್ಲಾಗ್ಸ್ ಮಾಡ್ತಾಯಿರ್ತೀನಿ. ಎಲ್ಲಿದ್ದರೂ ಕೂಡ ನೀವು ನನ್ನನ್ನು ಡೈಲಿ ನೋಡ್ತಾನೆ ಇರ್ತೀರ. ಹಾಗಾಗಿ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇರ್ತೀನಿ. ಸದ್ಯಕ್ಕೆ ಇವಾಗ ಇಲ್ಲಿದ್ದೀನಿ, ನೋಡಬೇಕು ನೆಕ್ಸ್ಟ್ ವೀಕ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಚಿಕ್ಕಪ್ಪವರೆಲ್ಲ ಕೂಡ ಫೋನ್ ಮಾಡ್ತಾಯಿದ್ದಾರೆ, ತುಂಬ ದಿನ ಆಯಿತು ಬಾ ಅಮ್ಮ, ಗುಂಡನ್ನು ನೋಡಬೇಕು ಅನಿಸುತ್ತೆ ಅಂತ ಹೇಳಿ. ಅದಕ್ಕೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಇನ್ನು ವೇಟ್ ಮಾಡ್ತಾಯಿದ್ದೀವಿ. ಇನ್ನು ಫೈನಲಿ ಪಾಯಸ ರೆಡಿ ಆಯಿತು. ಇನ್ನು ಪಾಯಸ ಆದ ತಕ್ಷಣ ಮತ್ತೆ ಪಲಾವ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಪಲಾವ್ ಸ್ವಲ್ಪ ಲೇಟ್ ಆಗುತ್ತಲ್ವ, ತರಕಾರಿ ಎಲ್ಲ ಕಟ್ ಮಾಡ್ಕೊಂಡೋದೆಲ್ಲ. ಹಾಗೆ ಮತ್ತೆ ಯೋಷಿತ ಮತ್ತೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ಮತ್ತೆ ಎದ್ಬಿಟ್ಟು ಮತ್ತೆ ಸ್ವಲ್ಪ ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇನ್ನು ಅಡುಗೆ ಆಗೋವರೆಗೂ ಅತ್ತೆ ಕರ್ಕೊಂಡು ಹೋಗ್ತೀನಿ, ಎಲ್ಲಾದರೂ ಆಟ ಆಡ್ಸ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ದೇವಸ್ಥಾನ ಇದೆ ಅಲ್ವಾ, ಆ ದೇವಸ್ಥಾನದ ಹತ್ರ ಕರ್ಕೊಂಡು ಹೋಗಿ ಇನ್ನು ಅಲ್ಲೇ ಸ್ವಲ್ಪ ದೇವ್ರ ಬಟ್ಟು ಎಲ್ಲ ಇಟ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿಸ್ಕೊಂಡು ಬರ್ತಾಯಿರ್ತಾರೆ. ಇನ್ನು ಪಲಾವ್ ಮಾಡ್ತಾ ನಾವು ಪವಿತ್ರ ಅವ್ರ ಅಕ್ಕನ ಬಗ್ಗೆ ಮಾತಾಡ್ತಾ ಇದ್ವಿ, ರಂಗಮ್ಮ ಅಂತ ಹೇಳಿಬಿಟ್ಟು. ಅವರು ಕೂಡ ಡೈಲಿ ವೀಡಿಯೋ ನೋಡ್ತಾ ಇರ್ತಾರಂತೆ. ಈ ಥರ ಪಲಾವ್ ಆಗಲಿ ಏನಾದರೂ ಅಡುಗೆ ಐಟಮ್ ನಾವು ಶೇರ್ ಮಾಡಿಕೊಂಡ್ರೆ ತುಂಬ ಇಷ್ಟಪಟ್ಟು ನೋಡ್ತಿರ್ತಾರೆ. ಮತ್ತು ಪವಿತ್ರ ಕೂಡ ಫೋನ್ ಮಾಡ್ತಾ ಇರ್ತಾರೆ. ಒಂದು ಸತಿ ಪಲಾವ್ ಮಾಡೋ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೆ ನಿಮ್ಮ ಹತ್ರ, ಅದನ್ನು ನೋಡಿಬಿಟ್ಟು ಕೂಡ ತುಂಬ ಆಸೆ ಪಟ್ಟಿದ್ರು. ಚೆನ್ನಾಗಿತ್ತು, ನನಗೆ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು, ಅಷ್ಟು ಚೆನ್ನಾಗಿ ಮಾಡಿದ್ರಿ ಪಲಾವ್ ಅಂತ ಹೇಳ್ಬಿಟ್ಟು. ಇನ್ನು ಪವಿತ್ರಗೆ ಫೋನ್ ಮಾಡಿ ಹೇಳಿದ್ಲಂತೆ. ಅದನ್ನು ಮಾತಾಡಿಕೊಂಡು ಇನ್ನು ಇಬ್ಬರು ಕೂಡ ಇಲ್ಲಿ ಡಿಸ್ಕಸ್ ಮಾಡಿಕೊಂಡು ತರಕಾರಿ ಎಲ್ಲ ಕಟ್ ಮಾಡ್ತಾ ಇದ್ದಾಳೆ. ನಾನು ಬಂದುಬಿಟ್ಟು ಬೆಳ್ಳುಳ್ಳಿ ಎಲ್ಲ ಸುಲ್ಕೊಡ್ತಾ ಇದ್ದೀನಿ. ಕೆಲವರು ಅಂತೆಲ್ಲ ಪಲಾವ್ಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ ಕೂಡ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನಾವೇನು ಮಿಕ್ಸಿಗೆ ಹಾಕಲಿಲ್ಲ. ಇನ್ನು ಶುಂಠಿ ಬೆಳ್ಳುಳ್ಳಿ ಬಂದುಬಿಟ್ಟು ಇನ್ನು ಶಾವಿಗೆ ಇತ್ತಲ್ಲ, ಆ ಕವರ್ ಇತ್ತು, ಆ ಕವರ್ ಒಳಗೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಗುಂಡ್ಕೊಲ್ ತೊಗೊಂಬಿಟ್ಟು ಫುಲ್ಲು ನುಣ್ಣಗೆ ನೀಟಾಗೆಲ್ಲ ಕುಟ್ಬಿಟ್ಲು. ಪವಿತ್ರ ಕುಟ್ಬಿಟ್ಟು ಎಲ್ಲ ಸೈಡ್ಗೆ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇದೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಬೇಗ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಡ್ತಾ ಇದ್ದೀನಿ. ಅವ್ರು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ, ಮತ್ತು ಹಂಗೆ ಹಾಕಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಮಾತಾಡ್ತಾ ಇದ್ದೀವಿ. ಇನ್ನು ಜಾಸ್ತಿ ತಿಂಡಿ ಐಟಮ್ ನಾವು ಮಾಡೋದಿಲ್ಲ ಅಲ್ವಾ, ಸ್ವಲ್ಪ ಕಡಿಮೆನೇ ನಾವು ಮಾಡೋದು. ಇನ್ನು ಎಣ್ಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ಎಣ್ಣೆ ರೇಟ್ ಅಂತೂ ಗೊತ್ತಲ್ವ, ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಏನೇ ಕಡಿಮೆ ಹಾಕೋಕೆ ಹೋದ್ರೂ ಕೂಡ ಈ ಥರ ಟಿಫನ್ ಮಾಡೋ ಟೈಮಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಲೇಬೇಕು. ನಮ್ಮ ಮನೇಲಂತೂ ಸಖತ್ತು ಬಿಕ್ಕಟ್ಟು ಫ್ರೆಂಡ್ಸ್. ನಮ್ಮ ಮನೇಲಿ ನಮ್ಮ ಅತ್ತೆ ತುಂಬ ಸ್ಟ್ರಿಕ್ಟು, ಎಣ್ಣೆಯಲ್ಲೇ ಆಗಲಿ ಏನಾದರೆ ಅಲ್ಲೇ ಆಗಲಿ ಅವರಿಗೆ ಸ್ವಲ್ಪ ಕಡಿಮೆನೇ ಹಾಕ್ಬಿಟ್ಟು ಅಡುಗೆ ಮಾಡಬೇಕಾಗುತ್ತೆ, ಜಾಸ್ತಿ ಹಾಕೋ ಹಾಗಿಲ್ಲ. ಹಾಗಾಗಿ ಇನ್ನು ಅವ್ರ ಉದ್ದೇಶ ಏನಂದರೆ ಆರೋಗ್ಯದ ಕಡೆ ಗಮನ, ಅದು ಬಿಟ್ಟರೆ ಇನ್ನು ಏನೂ ಇಲ್ಲ. ಅದಕ್ಕೋಸ್ಕರ ಇನ್ನು ಜಾಸ್ತಿ ಎಣ್ಣೆನೂ ಖಾಲಿ ಆಗಬಾರ್ದು, ಜಾಸ್ತಿ ಅಡುಗೆನೂ ಮಾಡಬೇಕು, ಆ ಥರ ಮಾಡಬೇಕಾಗುತ್ತೆ. ಅದನ್ನೇ ನಾವತ್ತೆ ಹೊರಗಡೆ ಇದ್ದರು ಅದನ್ನೇ ಮಾತಾಡಿಕೊಂಡು ಇಬ್ಬರು ಕೂಡ ಇದು ಮಾಡ್ತಾಯಿರ್ತೀವಿ. ಹಾಗೆಯೇ ಇನ್ನು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಇನ್ನು ಪಲಾವ್ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಸ್ವಲ್ಪ ಜಾಸ್ತಿನೇ ಮಾಡಬೇಕಲ್ವ, ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ಶುಂಠಿ ಬೆಳ್ಳುಳ್ಳಿ ಕೂಡ ನೀಟಾಗೆಲ್ಲ ಕವರ್ಗೆ ಹಾಕ್ಬಿಟ್ಟು ಎಲ್ಲ ಜಜ್ಜಿಬಿಟ್ಟು, ಇನ್ನು ಮಸಾಲೆ ಐಟಮು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮರಾಠಿ ಮೊಗ್ಗು ಮತ್ತು ಇದು ಸ್ಟಾರ್ ಹೂವು,
ಮತ್ತು ಪಲಾವ್ ಎಲೆ ಅದೆಲ್ಲ ಕೂಡ ಮಸಾಲ ಐಟಮ್ ಇರುತ್ತಲ್ಲ, ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಮಸಾಲೆ ಐಟಮ್ ಎಲ್ಲ ಹಾಕ್ಬಿಟ್ಟು ಇನ್ನು ಶುಂಠಿ ಅದೆಲ್ಲ ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ವ ಅದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನಾವು ತರಕಾರಿ ಏನೇನು ಕಟ್ ಮಾಡ್ಕೊಂಡಿರ್ತೀವೋ ಅದೆಲ್ಲ ಹಾಕಬೇಕು. ನಾನು ಮಾಡೋದಾದರೆ ಫಸ್ಟ್ ನಾನು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಪವಿತ್ರ ಹಾಗಲ್ಲ, ಫಸ್ಟ್ ಈರುಳ್ಳಿ ಅವೆಲ್ಲ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಹಾಕಿದ್ಮೇಲೆ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾಳೆ. ಚೆನ್ನಾಗಿ ಫ್ರೈ ಆದಮೇಲೆ ಇನ್ನು ಮಿಕ್ಕಿರೋ ಐಟಮ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಪಲಾವ್ ಮಾತ್ರ ಸಖತ್ತಾಗಿತ್ತು. ಈ ಥರ ಜಾಸ್ತಿ ಮಾಡಿದ್ರು ಕೂಡ ಅಡುಗೆ ಯಾವತ್ತೂ ಕೂಡ ಕೆಡಿಸೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಮಾಡ್ತಾಳೆ ಅವಳು. ತುಂಬ ಚೆನ್ನಾಗಿ ಹೇಳ್ತಾ ಇರ್ತಾಳೆ ಫ್ರೆಂಡ್ಸ್, ನನಗಂತೂ ಅಡುಗೆ ಮಾಡಿ ಸಾಕಾಗುತ್ತೆ ಅಂತ ಹೇಳಿ. ನಿಜ, ಅವಳು ಇಲ್ಲಿದ್ದರೂ ಕೂಡ ಅಡುಗೆ ಮಾಡಬೇಕು, ಅಲ್ಲಿ ಊರಿಗೆ ಹೋದರೂ ಕೂಡ ಅಲ್ಲಿ ಅಡುಗೆ ಮಾಡಬೇಕು. ಅವಳು ಬುದ್ಧಿ ಬಂದಾಗಿಂದ ಕೂಡ ಜಾಸ್ತಿ ಬರೀ ಅಡುಗೆ ಮನೆಯಲ್ಲೇ ಅವಳು ಟೈಮ್ ಇದಾಗಿರೋದು. ಇವಾಗಲೂ ಹೇಳ್ತಾ ಇರ್ತಾಳೆ, ಮುಂಚೆನೂ ಅಷ್ಟೇ, ಇವಾಗ ಅವ್ರ ಅಕ್ಕರು ಇವರೆಲ್ಲ ಫ್ಯಾಮಿಲಿ ಎಲ್ಲ ಸೇರಿದ್ರು ಕೂಡ ಅಡುಗೆಗೆ ಬಿಡೋದೇ ಪವಿತ್ರನಂತೆ ಹೇಳ್ತಾ ಇರ್ತಾಳೆ. ಅಷ್ಟು ಅಡುಗೆ ಚೆನ್ನಾಗಿ ಮಾಡ್ತಾಳೆ. ಮತ್ತು ಎಷ್ಟೇ ಅಡುಗೆ ಮಾಡಿದ್ರೂ ಕೂಡ ಅವಳು ಬೇಜಾರು ಮಾಡ್ಕೊಳ್ಳೋದಿಲ್ಲ, ತುಂಬ ಇಷ್ಟಪಟ್ಟು ಮಾಡಿಕೊಡ್ತಾಳೆ. ಇನ್ನೊಂದು ವಿಷಯ ಗೊತ್ತಾ ಫ್ರೆಂಡ್ಸ್, ನಮ್ಮ ಪವಿತ್ರ ಬಗ್ಗೆ ಈ ಥರ ಹೇಳ್ತಾಳಂತ ಪದೇ ಪದೇ ಹೇಳ್ತಾಳಂತ ಏನು ಅಂದ್ಕೋಬೇಡಿ. ಅವಳು ತಿನ್ನೋದು ಎಷ್ಟು ತಿಂತಾಳೆ ಗೊತ್ತಾ, ಈ ಚಿಕ್ಕ ಮಕ್ಕಳು ಕೂಡ ತಿನ್ನಲ್ಲ, ಅಷ್ಟು ಊಟ ತಿಂತಾಳೆ ಅಷ್ಟೇ. ಇನ್ನು ಜಾಸ್ತಿನೂ ಹೊಟ್ಟೆ ತುಂಬಾ ಊಟ ಮಾಡೋದಿಲ್ಲ, ಏನಿಲ್ಲ, ಇಷ್ಟು ಒಂದು ಚಿಕ್ಕ ಮಕ್ಕಳು ನಮ್ಮ ದನು ತಿಂತಾನಲ್ವ, ನಮ್ಮ ದನು ಊಟ ಎಷ್ಟು ಮಾಡ್ತಾನೋ ಅಷ್ಟೇ ಊಟ ಮಾಡ್ತಾಳೆ. ಅಷ್ಟು ಬಿಟ್ಟರೆ ಇನ್ನು ಜಾಸ್ತಿ ಊಟನೇ ಮಾಡಲ್ಲ. ಏನಾದರೂ ನಾನ್ ವೆಜ್ ಮಾಡಿದಾಗ, ಚಿಕನ್ ಸಾಂಬಾರು ಏನಾದರೂ ಮಾಡಿದಾಗ ಆವಾಗಲೂ ಅಷ್ಟೇ, ಡೈಲಿ ಯಾವ ಥರ ಊಟ ಮಾಡ್ತಾಳೆ ಅದೇ ಥರನೂ ಊಟ ಮಾಡ್ತಾ ಇರ್ತಾಳೆ. ಬಟ್ ಕೆಲಸ ಮಾತ್ರ ಜಾಸ್ತಿ ಕೆಲಸ ಮಾಡ್ತಾಳೆ. ಅಡುಗೆ ಅಂತೂ ಸಿಕ್ಕಾಪಟ್ಟೆ ಬೇಯಿಸಿ ಹಾಕ್ತಾ ಇರ್ತಾಳೆ, ಬೇಜಾರಂತೂ ಮಾಡ್ಕೊಳ್ಳೋದಿಲ್ಲ. ಇನ್ನು ಪಲಾವೆಲ್ಲ ರೆಡಿ ಆಯಿತು. ಇನ್ನು ಎಲ್ಲ ತರಕಾರಿ ಎಲ್ಲ ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ಟು ಇನ್ನು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಬಿಟ್ಟು ಇನ್ನು ಉಪ್ಪು ಮೇನಾಗಿ ಉಪ್ಪು ನೋಡ್ಕೋಬೇಕು, ಉಪ್ಪು ಆಗಿದೆ ಇಲ್ಲ ನೋಡ್ಕೊಂಬಿಟ್ಟು ಇನ್ನು ಸ್ವಲ್ಪ ಎಲ್ಲ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬಂದಮೇಲೆ ನಾವು ರೇಷನ್ ಅಕ್ಕಿಯಲ್ಲೇ ನಾವು ಪಲಾವ್ ಮಾಡೋದು. ಆ ರೇಷನ್ ಅಕ್ಕಿ ಬಿಟ್ಟರೆ ನಮಗೆ ಬೇರೆ ಯಾವ ಅಕ್ಕಿ ಕೂಡ ಇಲ್ಲ. ಹಾಗಾಗಿ ರೇಷನ್ ಅಕ್ಕಿನೇ ಎಷ್ಟು ಬೇಕು ಅಂತ ಅಷ್ಟು ನೋಡ್ಕೊಂಬಿಟ್ಟು ಇನ್ನು ಮಾಡ್ತಾಯಿರ್ತೀವಿ. ಇನ್ನು ಒಂದು ಕಡೆಗೆ ಅಡುಗೆ ಮಾಡ್ಕೊತಾನೆ ಇನ್ನು ಸ್ವಲ್ಪ ಪಾತ್ರೆ ಎಲ್ಲ ಹಾಕ್ತಾ ಇರ್ತಾವಲ್ವ, ಇನ್ನು ಪಾತ್ರೆ ಎಲ್ಲ ಡಬ್ಗೆ ಹಾಕ್ತಾಯಿದ್ಲು. ಇನ್ನು ನೀಟಾಗಿ ಎಲ್ಲ ತೊಳ್ಕೊಂಬಂದು ಕೊಡೋಣ ಅಂತ ಹೇಳಿ. ಇನ್ನು ಟೈಮ್ ಕೂಡ ಆಗಿತ್ತು, ಸಂಜೆನೇ ಆಗಿತ್ತು, 5:45 6 ಗಂಟೆ ಹತ್ತತ್ರ ಆಗಿತ್ತು. ಹಾಗಾಗಿ ಇನ್ನು ಟೈಮ್ ಆಗುತ್ತೆ ನಮಗೂ ಕೂಡ ತೋಟಕ್ಕೆ ಹೋಗೋಕ್ಕೆ ಅಂತ ಹೇಳಿ ಸ್ವಲ್ಪ ಬೇಗನೆ ಮಾಡ್ತಾಯಿದ್ದಾಳೆ. ಇನ್ನು ಫೈನಲಿ ಕುದಿಯೆಲ್ಲ ಬಂದಮೇಲೆ ಇನ್ನು ಅಕ್ಕಿ ಎಲ್ಲ ತೊಳೆದ್ಬಿಟ್ಟು ಇವಾಗ ನೀಟಾಗಿ ಎಲ್ಲ ತೊಳಕ್ಕೆ ಹಾಕ್ತಾಯಿದ್ದಾಳೆ. ತುಂಬ ಚೆನ್ನಾಗಾಗಿತ್ತು, ಒಂದು ಸ್ವಲ್ಪ ಕೂಡ ತಳ ಹಿಡ್ದಿರಲಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಪಲಾವ್ ಮಾತ್ರ. ಇನ್ನು ಮಕ್ಕಳೆಲ್ಲ ಹೊರಗಡೆ ಆಟಾಡ್ಕೊತಾ ಇದ್ದರು. ಇನ್ನು ಅಷ್ಟರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದರು ಕರ್ಕೊಂಡು ಹೋಗೋಣ ಅಂತ ಹೇಳಿ. ಇನ್ನು ಅಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಹೋಗೋಣ ಅಂತ ಇನ್ನು ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊತಾ ಇರ್ತೀವಿ. ಇನ್ನು ಫೈನಲಿ ಪಲಾವ್ಗೆಲ್ಲ ಅಕ್ಕಿಯೆಲ್ಲ ಹಾಕ್ಬಿಟ್ಟು ಇನ್ನು ಪ್ಲೇಟ್ ಮುಚ್ಚಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬಿಟ್ರೆ ಪಲಾವ್ ರೆಡಿ ಆಗುತ್ತೆ. ಇನ್ನು ಮೊಸರು ಬಜ್ಜಿ ಕೂಡ ಮಾಡಿದ್ವಿ. ಮೊಸರು ಬಜ್ಜಿ ಮಾಡಿದ್ವಿ, ನಾನು ಅದನ್ನು ಶೇರ್ ಮಾಡ್ಕೊಳ್ಳಿಲ್ಲ ನಿಮ್ಮ ಹತ್ರ. ಇನ್ನು ಟೈಮ್ ಕೂಡ ಆಗಿತ್ತಲ್ವ, ಇನ್ನು ಬಾಕ್ಸ್ ತುಂಬಿಕೊಂಡು ಇನ್ನು ಪಾಯಸ ಎಲ್ಲ ಹಾಕ್ಕೊಂಡು ಇನ್ನು ಬರೋಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಹಾಗೆ ಇವತ್ತು ನೀವು ಯಾವ ಥರ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಂಡ್ರಿ ಅನ್ನೋದು ಕೂಡ ನನ್ನ ಹತ್ರ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸು ನೆಲ್ಲ ಕೂಡ ಈ ವರ್ಷದಲ್ಲಿ ನೀವು ನೆನೆಸ್ಕೊಂಡು, ಮತ್ತು ಎಷ್ಟೋ ವರ್ಷ ಆಗಿರುತ್ತೆ ಗ್ಯಾಫು, ಅವ್ರಿಗೆಲ್ಲ ಮೆಸೇಜ್ ಮಾಡಿಕೊಂಡು ವಿಶ್ ಮಾಡಿಕೊಂಡು ಎಲ್ಲದನ್ನೂ ಕೂಡ ನೆನೆಸ್ಕೊಳ್ಳೋ ಟೈಮ್ ಯಾವುದಂದರೆ ಇದೇ ನ್ಯೂ ಇಯರ್ ಟೈಮೇ. ರಾತ್ರಿ 12 ಗಂಟೆ ಆದರೆ ಸಾಕು, ಮೆಸೇಜ್ ಹೋಗ್ತಾ ಇರ್ತವೆ, ಬರ್ತಾ ಇರ್ತವೆ. ಇನ್ನು ಫ್ರೆಂಡ್ಸು ಅಂದಮೇಲೆ ಗೊತ್ತಿರುತ್ತಲ್ವ, ವಿಶ್ ಮಾಡ್ತಾ ಇರ್ತಾರೆ. ನನಗೂ ಅಷ್ಟೇ, ನಾವು ಮುಂಚೆ ಎಲ್ಲ ಸಖತ್ತಾಗಿ ವಿಶ್ ಮಾಡೋರು, ಬಟ್ ನಂಬರ್ ಚೇಂಜ್ ಆದಾಗಿಂದ ಯಾರು ಕೂಡ ಜಾಸ್ತಿ ಇದ್ರಿಲ್ಲ. ಬಟ್ ನನಗಂತೂ ವರ್ಷ ಮಿಸ್ ಮಾಡೋದಿಲ್ಲ. ಬೆಂಗಳೂರಲ್ಲಿದ್ದಾರೆ ಭೈರವಿ ಅಕ್ಕ ಅಂತ ಹೇಳ್ಬಿಟ್ಟು, ನಾವು ತುಂಬ ಫ್ರೆಂಡ್ಸು ಬೆಂಗಳೂರಲ್ಲಿದ್ದಾಗ. ಅವಕ್ಕಂತೂ ಮಿಸ್ ಮಾಡಲ್ಲ. ಫಸ್ಟು ವಿಶಸ್ ಅಂದರೆ ಅವಕ್ಕೊಂದೇ ನನಗೆ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಅವರು ಮೆಸೇಜ್ ಕಳಿಸಿದ್ರು. ಆಮೇಲೆ ನೆಕ್ಸ್ಟ್ ಬೆಳಗ್ಗೆ ಕೂಡ ನನಗೆ ಸಾವಿತ್ರಿ ಸಿಸ್ಟರ್ ಫೋನ್ ಮಾಡಿಬಿಟ್ಟು ವಿಶ್ ಮಾಡಿದ್ರು. ಇನ್ನು ಅಷ್ಟೇ, ಇನ್ನೂ ಯಾರು ಕೂಡ ಇಲ್ಲ. ಇನ್ನು ನೀವು ಕೂಡ ಅಷ್ಟೇ, ವ್ಲಾಗ್ ಆಗ್ತಾಗಿಂದ ನೀವು ಕೂಡ ವಿಶ್ ಮಾಡಿದ್ರಿ. ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇನ್ನು ಫೈನಲಿ ಟೈಮ್ ಆಯಿತು. ಇನ್ನು ಬಾಕ್ಸ್ಗೆಲ್ಲ ಪಲಾವೆಲ್ಲ ತುಂಬ್ಕೊಂಡ್ಬಿಟ್ಟು ಇನ್ನು ಚಿಕ್ಕ ಬಾಕ್ಸ್ ಇತ್ತು, ಚಿಕ್ಕ ಬಾಕ್ಸ್ಗೆ ಪಾಯಸ ಹಾಕ್ಕೊತಾ ಇದ್ದೀನಿ. ಇನ್ನು ನಮ್ಮ ಮನೆಯವರಂತೂ ಸ್ವೀಟ್ ತಿನ್ನಲ್ಲ. ನನ್ನ ಮಗ ಇಲ್ಲೇ ಅತ್ತೆ ಸ್ವಲ್ಪ ಹಂಗೆ ಬಲವಂತ ಮಾಡಿಸ್ಬಿಟ್ಟು ಒಂದು ಸ್ವಲ್ಪ ಪಾಯಸ ತಿನ್ನಿಸಿದ್ರು. ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮದು ಕೆಲಸ ಎಲ್ಲ ಮುಗೀತು. ಇನ್ನು
ಯೋಷಿತ ಅಂತೂ ಫುಲ್ಲು ಡಲ್ ಆಗಿಬಿಟ್ಟು ಪವಿತ್ರ ತೊಡೆ ಮೇಲೆ ಮಲ್ಕೊಂಡಿದ್ದಾಳೆ. ಇನ್ನು ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಇಲ್ಲಿ. ಇನ್ನು ನಮ್ಮ ಮನೆಯವ್ರು ಕೂಡ ಬಂದಿದ್ದರು. ಇನ್ನು ಬಾಕ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಇನ್ನು ನಾವು ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನು ಹೊರಟ್ವಿ. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ. ಹಾಗೆ ಕಮೆಂಟ್ ಮಾಡಿ, ಕಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ಯಾವ ಥರ ವ್ಲಾಗ್ಸ್ ಬೇಕು ಅನ್ನೋದು ಕೂಡ ಶೇರ್ ಮಾಡಿ. ಕೆಲವರೆಲ್ಲ ಕೂಡ ಹಳ್ಳಿ ವ್ಲಾಗ್ಸ್ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದೀರಾ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.